ಧರ್ಮಸ್ಥಳದ ವಿಚಾರದಿಂದ ನಕಲಿ ಹೋರಾಟಗಾರರು ತಪ್ಪಿಸ್ಕೊತಾ ಇದ್ದಾರೆ. ಆದ್ರೆ ಧರ್ಮಸ್ಥಳದ ವಿರುದ್ಧ ವಿಡಿಯೋಗಳನ್ನ ಮಾಡಿದವರು ಕ್ಷಮೆ ಕೇಳೋದು ಯಾವಾಗ? ದಾನ, ಧರ್ಮ ಮತ್ತು ಸೇವೆಗೆ ಸಂಕೇತವಾದ ಈ ಪವಿತ್ರ ಸ್ಥಳ ಕೆಲವು ತಿಂಗಳಿಂದ ನಕಲಿ ಹೋರಾಟಗಾರರ ಸುಳ್ಳು ಕಥೆಗಳ ಬಲೆಗೆ ಸಿಕ್ಕಿತ್ತು. ಮಾಸ್ ಬರೆಯಲ್ಲಂತೆ, ಹತ್ಯೆಯಂತೆ, ಅತ್ಯಾಚಾರ ಅಂತ ವಿಚಿತ್ರ ಆರೋಪಗಳನ್ನ ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿಸಿದ್ರು. ಆದ್ರೆ ಈಗ ಮುಂಚೆ FIR ಹಾಕಿ ಅಂತ ಹೋರಾಟ ಮಾಡಿದ ನಕಲಿ ಹೋರಾಟಗಾರರು ಹೈಕೋರ್ಟ್ಗೆ ಹೋಗಿ ಅದೇ FIR ರದ್ದು ಮಾಡಿ ಅಂತ ಕೇಳ್ತಿದ್ದಾರೆ. ಅಲ್ಲ, ನಿಜ ಹೇಳೋರು ಹೀಗೆ ಓಡೋಗ್ತಾರ? SIT ತನಿಖೆ ನಡೆದಾಗ ಸಾಕ್ಷಿಗಳು ಸುಳ್ಳು, ಅನೇಕ ಹೇಳಿಕೆಗಳು ಸುಳ್ಳು ಅನ್ನೋದು ಬಹಿರಂಗ ಆಯಿತು. ಒಬ್ಬ ಪ್ರಮುಖ ದೂರುದಾರ ಸುಳ್ಳು ಸಾಕ್ಷಿ ನೀಡಿದ ಆರೋಪಕ್ಕೆ ಆಲ್ರೆಡಿ ಜೈಲ್ನಲ್ಲಿದ್ದಾನೆ. ಅಂಡ್ ಯಾವ ಮಾನವ ಅವಶೇಷವೂ ಸಿಕ್ಕಿಲ್ಲ. ಕೆಲವು ಹಳೆಯ ಮೂಳೆಗಳು ಸಿಕ್ಕಿದ್ರು ಅವು ಯಾವ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋದು ತಜ್ಞರ ಹೇಳಿಕೆ. ಈ ಎಲ್ಲದರ ಮಧ್ಯೆ ಒಂದು ಪವಿತ್ರ ಸಂಸ್ಥೆ, ಲಕ್ಷಾಂತರ ಜನರಿಗೆ ಅನ್ನದಾನ ಮಾಡುವ ಧರ್ಮಸ್ಥಳ, ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡತಕ್ಕಂಥ SDM ಸಂಸ್ಥೆಗಳು ಮತ್ತು ಗ್ರಾಮೀಣಾಭಿವೃದ್ಧಿಗೆ ಮಾದರಿಯಾದಂತಹ SKDRDP ಇವೆಲ್ಲದರ ಹೆಸರುಗಳನ್ನ ಹಾಳು ಮಾಡೋ ಪ್ರಯತ್ನ ನಡೀತು. ಈ ನಕಲಿ ಹೋರಾಟಗಾರರು FIR ಹಿಂಪಡೆಯಲು ರಿಟ್ ಪಿಟಿಷನ್ ಹಾಕಿದ್ದಾರೆ. ಅಂಡ್ ಹೈಕೋರ್ಟ್ SIT ಕ್ರಮಗಳ ಮೇಲೆ ತಾತ್ಕಾಲಿಕ ಸ್ಟೇ ನೀಡಿದೆ. ಅಂಡ್ ನಿಜ ಶೀಘ್ರದಲ್ಲೇ ಹೊರಗಡೆ ಬಂದೇ ಬರುತ್ತೆ. ಒಂದಂತೂ ನಿಜ, ಧರ್ಮ ಯಾವತ್ತೂ ಸೋಲೋದಿಲ್ಲ. ಸುಳ್ಳಿನಿಂದ ಧರ್ಮನ ಹೂಳೋಕ್ಕಾಗಲ್ಲ, ನಾಟಕದಿಂದ ಸತ್ಯನ ಮುಚ್ಚೋಕ್ಕಾಗಲ್ಲ. ಯಾಕಂದ್ರೆ ಧರ್ಮಸ್ಥಳ ಅಂದ್ರೆ ಕೇವಲ ಸ್ಥಳ ಅಲ್ಲ, ಅದು ಪ್ರತಿ ನಿಜವಾದ ಕನ್ನಡಿಗನ ಹೃದಯದಲ್ಲಿರುವ ಭಕ್ತಿ ಮತ್ತು ನಂಬಿಕೆ.